ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 26ನೇ ವಾಕ್ಯ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತದ್ದೇ. ಯಾಕೋಬನು ತನ್ನ ಪತ್ರಿಕೆಯನ್ನು ಬರೆಯುವಾಗ ಈ ಒಂದು ಪತ್ರಿಕೆಯಲ್ಲಿ ತಾನು ಕ್ರಿಯೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಬರೆಯೋದನ್ನು ನಾವು ನೋಡ್ಬೋದು. ಪೌಲ ಮತ್ತು ಯಾಕೋಬ ಜಸ್ಟ್ ಆಪೋಸಿಟ್ ರೀತಿಯಲ್ಲಿ ಬರೆಯೋದನ್ನು ನೋಡ್ತೀವಿ. ಪೌಲನು ನಂಬಿಕೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ನಂಬಿಕೆಯ ಮೂಲಕ ಇರುವ ನೀತೀಕರಣ ಆಗಿರ್ಬೋದು, ನಂಬಿಕೆಯ ಮೂಲಕ ಇರುವ ರಕ್ಷಣೆ, ನಂಬಿಕೆಯ ಮೂಲಕ ನಮಗೆ ದೇವರೊಂದಿಗೆ ಉಂಟಾದ ಸಮಾಧಾನ, ನನ್ನ ನೀತಿವಂತನು ನಂಬಿಕೆಯಿಂದ ಬದುಕುವನು, ಈ ರೀತಿ ನಂಬಿಕೆ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾನೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಈ ರೀತಿ ಅನೇಕ ಸಂಗತಿಗಳನ್ನು ಪೌಲನು ತನ್ನ ಪತ್ರಿಕೆಗಳಲ್ಲಿ ಬರೀತಾ ಹೋಗ್ತಾನೆ. ಆದರೆ ಯಾಕೋಬ ಅದಕ್ಕಿಂತ ಡಿಫ್ರೆಂಟಾಗಿ ಮಾತಾಡ್ತಾನೆ. 2ನೇ ಅಧ್ಯಾಯ 14ನೇ ವಾಕ್ಯದಿಂದ ನಾವು ಓದಬೇಕಾದ್ರೆ ಹೆಡ್ಡಿಂಗಲ್ಲಿ ಈ ರೀತಿ ಓದ್ತೇವೆ: ನಂಬಿಕೆ ಮಾತ್ರವೇ ಸಾಲದು, ನಡತೆಯೂ ಬೇಕೆಂಬ ಬೋಧೆ. ಯಾಕೋಬನು ಇಸ್ರಾಯೇಲ್ನಲ್ಲಿ ಚದರಿ ಹೋಗಿರುವಂತಹ ಅಥವಾ ಅನ್ಯ ದೇಶಗಳಲ್ಲಿ ಚದರಿ ಹೋಗಿರುವಂತಹ ಇಸ್ರಾಯೇಲ್ನ 12 ಕುಲದವರಿಗೆ ಪತ್ರಿಕೆಯನ್ನು ಬರಿಬೇಕಾದ್ರೆ ಅವನು ಹೇಳ್ತಾ ಇರುವಂತಹ ಒಂದು ಮಾತೇನು ಅಂದರೆ, ನಂಬಿಕೆ ಮಾತ್ರ ಸಾಲದು, ನಡತೆಯೂ ಬೇಕು. ಇದೆರಡನ್ನೂ ಸಹ ಪ್ಯಾರಲಲ್ ಆಗಿ ತಗೊಂಡೋಗ್ಬೇಕು ಅಂತ ಹೇಳ್ತಾನೆ. ಆವಾಗ ನಮಗೊಂದು ಡೌಟ್ ಬರುತ್ತೆ, ಹಾಗಾದರೆ ಪೌಲ ಕ್ರಿಯೆಗಳಿಗೆ ಪ್ರಾಮುಖ್ಯತೆ ಕೊಡಲಿಲ್ವಾ, ನಂಬಿಕೆ ಮಾತ್ರ ಸಾಕು ಅಂತ ಹೇಳೋದನ್ನ? ಇಲ್ಲ, ಪೌಲ ಬೇರೆ ಒಂದು ಆ್ಯಂಗಲ್ನಲ್ಲಿ ನಂಬಿಕೆ ಬಗ್ಗೆ ಮಾತಾಡ್ತಾನೆ. ಕ್ರಿಯೆ ಬೇಡ ಅಂತ ಪೌಲನ ಯಾವತ್ತೂ ಹೇಳಲ್ಲ. ಯಾಕೆಂದರೆ ನೀವು ಪೌಲನ ಯಾವುದೇ ಪತ್ರಿಕೆಗಳನ್ನು ಓದಿದ್ರೂ ಸಹ ಕ್ರಿಯೆಗಳಿಗೆ ಪ್ರಾಮುಖ್ಯತೆಯನ್ನು ಆತನು ಕೊಟ್ಟಿರೋದನ್ನು ನೋಡ್ತೀವಿ. ಕಾರಣ, ಕ್ರಿಸ್ತನನ್ನು ಅಂಗೀಕರಿಸುವುದರ ಮೂಲಕ, ಕ್ರಿಸ್ತನನ್ನು ಹಿಂಬಾಲಿಸುವುದರ ಮೂಲಕ, ಕ್ರಿಸ್ತನಲ್ಲಿದ್ದವರಾಗಿ ಜೀವಿಸಬೇಕು. ಬೆಳಕಿನಲ್ಲಿ ನಡೆದುಕೊಳ್ಳಿರಿ, ನೀವು ಕತ್ತಲೆಯಾಗಿದ್ದಿರಿ, ಈಗ ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ಸತ್ತವರೇ, ನೀನು ನಿದ್ರೆ ಮಾಡುವವನೇ, ಸತ್ತವರನ್ನು ಬಿಟ್ಟು ಏಳು. ಈ ರೀತಿ ಅನೇಕ ಸಂಗತಿಗಳನ್ನು ಪೌಲನು ತನ್ನ ಪತ್ರಿಕೆಗಳಲ್ಲಿ ಬರೆಯೋದನ್ನು ನಾವು ನೋಡಬಹುದು. ಆದರೆ ಯಾಕೋಬ ಸ್ವಲ್ಪ ಡಿಫ್ರೆಂಟಾಗಿ ಬರೀತಾನೆ. ಪ್ರಾಕ್ಟಿಕಲ್ ಆದಂತಹ ನಡತೆಗಳನ್ನು ಇವನು ಹೇಳ್ತಾನೆ. ನಿನ್ನ ನಂಬಿಕೆ ಹೇಗೆ ನೀನು ತೋರಿಸ್ತೀಯಾ ಎಂಬುದಾಗಿ ಯಾಕೋಬ ಕೇಳ್ತಾನೆ. ನಿನಗೊಂದು ನಂಬಿಕೆ ಇದೆ, ನೀನು ದೇವರನ್ನು ನಂಬುತ್ತಾ ಇದೆಯಾ? 19ನೇ ವಾಕ್ಯ, ದೆವ್ವವೂ ಸಹ ಹಾಗೆ ನಂಬುತ್ತೆ. ದೇವರು ಒಬ್ಬನೇ ಅಂತ ನೀನು ಒಬ್ಬನೇ ದೇವರು ಅಂತ ಹೇಳ್ತೀಯ, ದೆವ್ವನೂ ಅದೇ ಹೇಳುತ್ತೆ. ಅದು ಹೆದರಿ ನಂಬಿ ನಡುಗುತ್ತೆ. ಆದರೆ ದೆವ್ವಕ್ಕೂ ಅಥವಾ ಸೈತಾನ್ಗೂ ನಮಗೂ ಇರೋ ವ್ಯತ್ಯಾಸ ಏನು? ದೆವ್ವನೂ ದೇವರೊಬ್ಬನೇ ಅಂತ ನಂಬ್ತಾರೆ, ನಾವು ಒಬ್ಬನೇ ಅಂತಲೇ ನಂಬೋದು. ಬಟ್ ವ್ಯತ್ಯಾಸ ಏನು ಅಂದರೆ, ಒಬ್ಬನೇ ದೇವರಾದ ಯೆಹೋವನನ್ನು ಅಥವಾ ಕರ್ತನನ್ನು ನಾವು ಆರಾಧಿಸುತ್ತೇವೆ, ದೆವ್ವ ಆರಾಧಿಸಲ್ಲ. ನಂಬಿಕೆ ಇದೆ, ಕ್ರಿಯೆ ಇಲ್ಲ. ಹೀಗೆ ದೇವರ ಆ ವಾಕ್ಯದಲ್ಲಿ ಯಾಕೋಬ ಹೇಳ್ತಾನೆ 20ನೇ ವಾಕ್ಯದಲ್ಲಿ, ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥ. ಕ್ರಿಯೆಗಳಿಲ್ಲದಂತಹ ನಂಬಿಕೆ ವ್ಯರ್ಥ. ಆಗ ನಂತರ ಅವನು ಹೇಳ್ತಾನೆ, ಅಬ್ರಹಾಮನು ದೇವರನ್ನು ನಂಬಿದ. ಯಾವ ರೀತಿ ಅಬ್ರಹಾಮನಿಗೆ ದೇವರ ಮೇಲೆ ನಂಬಿಕೆ ಇದೆ ಅಂತ ಪ್ರೂವ್ ಮಾಡ್ದ, ತೋರಿಸ್ಕೊಟ್ಟ ಅಂದರೆ, ಯಜ್ಞವೇದಿಯ ಮೇಲೆ ಮಗನನ್ನು ಅರ್ಪಿಸುವುದರ ಮೂಲಕ, ಆ ಕ್ರಿಯೆಯನ್ನು ಮಾಡುವುದರ ಮೂಲಕ. ನಿನ್ನೊಬ್ಬನೇ ಮಗನನ್ನು ನನಗೋಸ್ಕರ ಯಜ್ಞ ಮಾಡು ಅಂತ ಹೇಳಿದಾಗ ಮಗನನ್ನು ಕರೆದುಕೊಂಡು ಮೋರಿಯ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಅವನನ್ನು ಮಲಗಿಸಿ ಕಡಿಯುವುದಕ್ಕಾಗಿ ಕತ್ತಿಯನ್ನು ತೆಗೆಯುವುದರ ಮೂಲಕ, ಆ ಕ್ರಿಯೆಯ ಮೂಲಕ ದೇವರ ಮೇಲೆ ನಂಬಿಕೆ ಇದೆ ಎಂಬುದನ್ನು ಅವನು ಪ್ರೂವ್ ಮಾಡ್ತಾನೆ. ರಹಾಬಳ ಕುರಿತಾಗಿ ಮಾತಾಡ್ತಾನೆ. ನಂತರ ಯಾಕೋಬ ಹೇಳ್ತಾನೆ, ಆತ್ಮವಿಲ್ಲದ ದೇಹವು ಸತ್ತದ್ದು. ಆತ್ಮ ದೇಹ ಎರಡೂ ಇದ್ದರೆ ಮಾತ್ರನೇ ಅದು ನಡೆಯೋದಕ್ಕೆ ಸಾಧ್ಯ. ದೇಹ ಮಾತ್ರ ಇದ್ದರೆ ಅದು ಹೆಣ ಆಗೋಗ್ಬಿಟ್ಟಿದೆ. ಆತ್ಮ ಇರಬೇಕು ಅದರೊಳಗೆ. ದೇಹದಲ್ಲಿ ಆತ್ಮ ಇಲ್ಲ ಅಂತ ಹೇಳಿದ್ರೆ, ದೇಹ ಮಾತ್ರ ಇದ್ದಿದ್ದರಿಂದ ಒಬ್ಬ ಮನುಷ್ಯ ಆಗಲ್ಲ, ಅವನು ನಡೆಯಲ್ಲ, ಅವನು ಕೆಲಸ ಮಾಡಲ್ಲ, ಅವನು ಮಾತಾಡಲ್ಲ,
ಆ ದೇಹದಲ್ಲಿ ಆತ್ಮವಿದ್ದಾಗ ಆ ದೇಹ ಮಾತಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಕ್ರಿಯೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಯಾಕೋಬ ಹೇಳ್ತಾನೆ, ಆತ್ಮವಿಲ್ಲದಂತಹ ದೇವ ನಿಷ್ಪ್ರಯೋಜನವಾಗಿರುವ ಹಾಗೆ ಕ್ರಿಯೆಗಳಿಲ್ಲದಂತಹ ನಂಬಿಕೆ ಸತ್ತದ್ದು. ಕ್ರಿಯೆ ಇಲ್ಲ ಅಂದರೆ, ನಿನ್ನಲ್ಲಿ ನಂಬಿಕೆ ಇದೆ ಅಂತೇಳಿ ಕ್ರಿಯೆ ಕಾಣಲಿಲ್ಲ ಅಂದರೆ, ತಕ್ಕ ಕ್ರಿಯೆ ಕಾಣಲಿಲ್ಲ ಅಂದರೆ ಆ ನಂಬಿಕೆಯಿಂದ ಯಾವ ಪ್ರಯೋಜನ ಇಲ್ಲ. ಈ ಹಗಲಿನ ಸಮಯದಲ್ಲಿ ನನ್ನ ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಂಬಿಕೆ ಇದೆ. ಕ್ರಿಸ್ತನನ್ನು ನಾವು ನಂಬಿದ್ದೇವೆ, ಕ್ರಿಸ್ತನ ವಾಕ್ಯವನ್ನು ಅನುಸರಿಸಿ ಜೀವಿಸ್ತಾ ಇದ್ದೇವೆ. ಆದರೆ ಇತರರು ನೋಡುವಾಗ, ಯೇಸುವನ್ನು ನಂಬದೇ ಇರುವವರು ನಮ್ಮನ್ನು ನೋಡುವಾಗ ನಮ್ಮಲ್ಲಿ ಆ ಕ್ರಿಯೆಗಳು ಕಾಣಲಿಲ್ಲ ಅಂದರೆ, ನಮ್ಮಲ್ಲಿ ಆ ಒಂದು ನಂಬಿಕೆಯ ಮೂಲಕವಿರುವಂಥ ಕ್ರಿಯೆಗಳು ಕಾಣಲಿಲ್ಲ ಅಂದರೆ ನಮ್ಮ ನಂಬಿಕೆ ಸತ್ತದ್ದು ಅಥವಾ ವ್ಯರ್ಥವಾದದ್ದು. ಎಷ್ಟೋ ಜನ ಚರ್ಚ್ಗೆ ಹೋಗ್ತಾರೆ, ಒಳ್ಳೆ ಕ್ರಿಯೆಗಳು ಕಾಣಲ್ಲ. ಆಗ ಅನೇಕರು ಹೇಳ್ತಾರೆ, ಇವನು ಚರ್ಚ್ಗೆ ಹೋಗಿ ಏನು ಯೂಸ್ ಇಲ್ಲ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ನಂಬಿಕೆ ಕ್ರಿಯೆಗಳ ಮೂಲಕ ತೋರಿಸುವ ಹಾಗೆ ನೀನು ನನಗೆ ಕೃಪೆ ಮಾಡು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ನಮ್ಮಲ್ಲಿರುವಂತಹ ನಂಬಿಕೆ ಕ್ರಿಯೆಗಳ ಮೂಲಕ ಪ್ರಕಟಿಸಿ, ನಿನ್ನ ವಾಕ್ಯವನ್ನು ಅನುಸರಿಸಿ ಅನೇಕರಿಗೆ ಮಾದರಿಯುಳ್ಳವರಾಗಿ ನಾವು ಜೀವಿಸುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.